ಇನ್ನು ತುಮಕೂರು ಆಯ್ತಲ್ಲ, ಇದೀಗ ಹಾವೇರಿಗೆ ಹೋಗೋಣ. ಹಾವೇರಿಯಲ್ಲೂ ಕೂಡ ರೈತರು ಅನ್ನದಾತರು ರೊಚ್ಚಿಗೆದ್ದಿದ್ದಾರಂತೆ. ಹಾವೇರಿ ಹಾಲು ಒಕ್ಕೂಟದಲ್ಲಿ ಕೋಟ್ಯಾಂತರ ಪ್ರೋತ್ಸಾಹ ಧನವನ್ನ ಬಾಕಿ ಇರಿಸಿಕೊಳ್ಳಲಾಗಿದೆ. ಸುಮಾರು 6.37 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಬಾಕಿ ಇರಿಸಿಕೊಂಡಿರೋ ಕಾರಣ ಆ ಭಾಗದ ರೈತಾಪಿ ವರ್ಗ ಕೂಡ ಇದೀಗ ರೊಚ್ಚಿಗೆದ್ದಿದ್ದಾರೆ. ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಯ್ತ್ರಿ ನಮ್ಮ ಪ್ರೋತ್ಸಾಹನ ಕೊಟ್ಟುಬಿಡಿ ನಮ್ಗೆ ಅಂತ ಕೇಳ್ತಾ ಇದ್ದಾರೆ ಹಾವೇರಿಯಲ್ಲಿ. ತುಮಕೂರು ಆಯ್ತಲ್ಲ, ಇದೀಗ ಹಾವೇರಿಯಲ್ಲೂ ಇದೇ ರೀತಿಯ ಪರಿಸ್ಥಿತಿ. ಹಾವೇರಿ ಹಾಲು ಒಕ್ಕೂಟದ ಕೋಟ್ಯಾಂತರ ಪ್ರೋತ್ಸಾಹ ಧನ ಬಾಕಿ ಇರಿಸಿಕೊಳ್ಳಲಾಗಿದೆ. 6.37 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನು ಬಾಕಿ ಉಳಿಸಿಕೊಂಡಿದೆ ಅಂತೆ ಸರ್ಕಾರ. ಡಿಸೆಂಬರ್ನಿಂದ SC/ST ಉತ್ಪಾದಕರ ಪ್ರೋತ್ಸಾಹ ಧನ ಬಾಕಿಯಾಗಿದೆ. ಹಾವೇರಿ ಹಾಲು ಒಕ್ಕೂಟದಲ್ಲಿ ಪ್ರತಿದಿನ 1.5 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಾ ಇದೆ. ಹಾವೇರಿಯಲ್ಲಿ ಇದೀಗ ಅನ್ನದಾತರು ರೊಚ್ಚಿಗೆದ್ದಿದ್ದಾರಂತೆ. ಎಲ್ಗೋಯ್ತು ನಮ್ಮ ಪ್ರೋತ್ಸಾಹ ಧನ? ಕೊಡ್ಬೇಕಲ್ವಾ ನೀವು? ಹಾಲು ಕೊಡ್ತಾ ಇರೋದು ನಾವು, ಪ್ರೋತ್ಸಾಹ ಧನ ಯಾರಿಗೆ ಬರಬೇಕು? ನಮಗೆ ಬರಬೇಕು. ಆದರೆ ಇಲ್ಲಿ ನೋಡಿದ್ರೆ 1 ರೂಪಾಯಿ ಬರ್ತಾ ಇಲ್ವಲ್ಲ, ಎಲ್ಗೆ ಹೋಯ್ತು ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಎಸ್, ನಮ್ಮ ಆಶಯವೂ ಇಷ್ಟೇ. ರೈತಾಪಿಯವರಿಗೆ ನಿಮಗೇನು ದುಡ್ಡು ಬರಬೇಕು ನೋಡಿ, ನೀವು ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿಯೋರು. ನಿಮ್ಮ 1 ರೂಪಾಯಿ ಕೂಡ ಅಮೂಲ್ಯವಾಗುತ್ತೆ. 5 ರೂಪಾಯಿ ಬಿಟ್ಬಿಡೋಣ ಅಂತ ನೀವು ಬಿಟ್ಬಿಡೋ ಹಂಗಿಲ್ಲ. ಅದು ನಿಮ್ಮ ಹಕ್ಕು, ನೀವು ತಗೊಳ್ಳೇಬೇಕು. 1 ಲೀಟರ್ ಇರಲಿ, 10 ಲೀಟರ್ ಇರಲಿ, ಅದು ರೈತರ ಹಕ್ಕು. ರೈತರು ಅದನ್ನ ಪಡೆದೇ ತೀರಬೇಕು. ಇದೇ ನಮ್ಮ ಆಶಯ. ಇದೀಗ ಹಾವೇರಿಯಲ್ಲೂ ಕೂಡ ಜನರು ಆಕ್ರೋಶ ಮುಗಿಲೆದ್ದಿದೆ. ಇನ್ನು ಹಾವೇರಿಯ ಪ್ರೆಸಿಡೆಂಟ್, KMF ನ ಪ್ರೆಸಿಡೆಂಟ್ ಮಂಜನಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಸರ್ ನಮಸ್ಕಾರ ಸರ್, ಕೇಳ್ತಾ ಇದೆ ಸರ್. ಹೇಳಿ ಸರ್. ನಮಸ್ತೆ. ನಿಮ್ಮಲ್ಲಿ ಪ್ರೋತ್ಸಾಹ ಧನ ಅಂತ ಕೊಡ್ತಾರಲ್ಲ ಸರ್ ರೈತರಿಗೆ? ಏನ್ ಸರ್? ಪ್ರತಿ ಪ್ರೋತ್ಸಾಹ ಧನ ಅಂತ ಕೊಡ್ತಾರೆ, ಪ್ರತಿ ಲೀಟರ್ಗೆ 5 ರೂಪಾಯಿ. ಗೊತ್ತಿದೆ ಅಲ್ವಾ ನಿಮ್ಗೆ? ಹೌದು ಸರ್ ಕೊಡ್ಬೋದು. ಅದು ಕೊಡ್ತಾ ಇದ್ದೀರೋ ಇಲ್ವೋ ಅಷ್ಟೇ ಹೇಳಿ. ಕೊಡ್ತಾ ಇದ್ದೀವಿ ಸರ್. ಕೊಡ್ತಾ ಇದ್ದೀರಾ? ಹೌದು. ಮತ್ತೆ 6.5 ಕೋಟಿ ಏನೋ ಬಾಕಿ ಇದೆಯಂತೆ, ಅದ್ಯಾರು ಉಳಿಸ್ಕೊಂಡಿದ್ದು? ಸರ್ ಒಂದ್ ನಿಮಿಷ ಕೇಳ್ತಾನೆ. ಹ್ಮ್ ನಾವು ಹಾಲನ್ನ ಕ್ವಾಲಿಟಿ ಹಾಲದನ್ನ ಬಿಲ್ ಮಾಡಿಸಿ ಸರ್ಕಾರಕ್ಕೆ ಬಿಲ್ ಕಳಿಸ್ತಾ ಇದೀವಿ. ಹ್ಮ್ ಸರ್ಕಾರಕ್ಕೆ ಬಿಲ್ ಕಳಿಸಿದ ಮೇಲೆ ಸರ್ಕಾರದವರು ಹಂತವಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಹ್ಮ್ 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 ಹಂತ ನಾವಲ್ಲ, ಹಂತ. ನಮ್ಮ ಹತ್ರ ಯಾವ್ದು ನಾವು ನೇರವಾಗಿ ಕೊಡಂಗಿಲ್ಲ. ಹ್ಮ್ ನಮ್ಮ ಒಕ್ಕೂಟದಿಂದ ಬಿಲ್ ಮಾಡಿ ಕಳಿಸ್ತಾ ಇದ್ದಾರೆ ಸರ್ಕಾರಕ್ಕೆ. ನೀವು ಬಿಲ್ ಕರೆಕ್ಟ್ ಆಗಿ ಮಾಡಿ ಕಳಿಸ್ತಾ ಇದ್ದೀರಾ? ಆ ನೀವು ಬಿಲ್ ಕರೆಕ್ಟ್ ಆಗಿ ಮಾಡಿ ಕಳಿಸ್ತಾ ಇದ್ದೀರಾ? ಹೌದು ಸರ್, ಮಾಡಿ ಕಳಿಸ್ತಾ ಇದ್ದೀವಿ. ಓಕೆ, ಹಂಗಾದ್ರೆ ನಿಮ್ದೇನ್ ತಪ್ಪಿಲ್ಲ, ಸರ್ಕಾರದೇ ತಪ್ಪು ಅಂತೀರಾ? ಅಲ್ಲ ಸರ್, ಅದು ಬಿಲ್ ಮಾಡಿ ಕಳಿಸಿದ ಮೇಲೆ ಅಮೌಂಟ್ ರಿಲೀಸ್ ಮಾಡೋರು ಸರ್ಕಾರದ ಫಂಡ್ಸ್ ಹುಡ್ಕೊಂಡು ಅವ್ರು ರಿಲೀಸ್ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಎಷ್ಟು ಕೋಟಿ ಬಾಕಿ ಇದೆ ಸರ್? ಸರ್ ಅದು ಈಗ ನವೆಂಬರ್ ತಿಂಗಳ ಮಟ್ಟ ಎಲ್ಲ ಬಂದವು, ಬಿಲ್ ಬಂದವು. ಡಿಸೆಂಬರ್, ಅದು ಜನವರಿ, ಏನಾಗಿತ್ತು ಫೆಬ್ರವರಿ. ಆ ಅಮೌಂಟ್ ಸರ್ಕಾರದಿಂದ ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ. ನಮ್ಮದು ಏನಪ್ಪಾ ಬಿಲ್ ಮಾಡಿ ಕಳ್ಸೋದು ಅಷ್ಟೇ ನಮ್ಗೆ ಒಕ್ಕೂಟದ ಜವಾಬ್ದಾರಿ. ಅದು ಬಂದಿದೆ ಇಲ್ವಾ ಅಂತ ಕೇಳೋದು ನಿಮ್ ಜವಾಬ್ದಾರಿ ಅಲ್ಲ? ಅಲ್ಲ, ಕೇಳ್ತಾವ ಸರ್, ಸರ್ಕಾರಕ್ಕೆ ಪತ್ರ ಬರೆದು ಕೇಳ್ತಾವೆ, ದೊಡ್ಡ ಜಲ್ದಿ ಕೊಡ್ರಿ ಅಂತ ಹೇಳ್ತಾವೆ. ಸರಿ, ಹಂಗಾದ್ರೆ ಈಗ ಲೆಕ್ಕ ಕೊಡಿ, ಎಷ್ಟು ಬಾಕಿ ಇದೆ ಹೇಳಿ. ಸರ್ ಲೆಕ್ಕ ಈಗ ನೀವು ನಾನು ಊರಲ್ಲಿ ಇದ್ದಾನೆ. ಎಸ್, ನಮ್ಮ ಒಕ್ಕೂಟದಲ್ಲಿ ಬೇಕಾದ್ರೆ ನಮ್ಮ MD ಅವರಿಗೆ ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತಾನೆ. ಬಟ್ ಸರ್ ಏನಿಲ್ಲ, ಯಾಕಂದ್ರೆ ಅಲ್ಲಿ ಪಾಪ ಬಡ ರೈತರು ಒದ್ದಾಡ್ಕೊಂಡು ಕಿಲೋಮೀಟರ್ ಗಟ್ಲೆ ನೆಟ್ಕೊಂಡು ಬಂದು ಹಾಲು ಮಾರ್ತಾರಲ್ವಾ, ಅವ್ರಿಗೆ ನೋಡಿ ಅಲ್ಲಿ ಡಿಗ್ರಿಯಲ್ಲಿ ಒಂಚೂರು ಆಚೆ ಈಚೆ ಆದ್ರೆ 40 ಪೈಸಾ 50 ಪೈಸಾ ಹಿಂಗೆಲ್ಲ ಕಟ್ ಮಾಡ್ತಾರೆ. ಅದ್ ನಿಮ್ಗೂ ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ಅನ್ಯಾಯ ಮಾಡಕ್ಕಂತೂ ತಯಾರಿಲ್ಲ. ಅದೇ ನಿಮ್ಮ ಇಲಾಖೆಯಿಂದ ರಾಜ್ಯ ಸರ್ಕಾರದ ಮೇಲೆ ಎಷ್ಟರ ಮಟ್ಟಿಗೆ ಒತ್ತಡ ಹೇರಕ್ಕಾಗತ್ತೋ ಅಷ್ಟು ಹಾಕಬೇಕು ಸರ್ ನೀವು. ಯಾಕಂದ್ರೆ ರೈತರಿಗೋಸ್ಕರ ನೀವು ಕೆಲಸ ಮಾಡ್ಬೇಕೀಗ. ಸರ್ ಸರ್ಕಾರಕ್ಕೂ ನಾವು ಒತ್ತಡ ಹಾಕೀವಿ, ಪ್ರಯತ್ನ ಮಾಡೀವಿ. ನಮ್ದು ಬಿಲ್ ಕರೆಕ್ಟ್ ಆಗಿ ಮಾಡಿ ಕಳ್ಸಿರ್ತೀವಿ, ಯಾರಿಗೂ ಅನ್ಯಾಯ ಆಗದ ರೀತಿ ಮಾಡ್ತೀವಿ. ಸರ್ಕಾರ ಅನುದಾನ ಅವರು ಹಣಕಾಸಿನ ಪರಿಸ್ಥಿತಿ ರಿಲೀಸ್ ಮಾಡ್ತಾ ಇದಾರೆ. ನನ್ನ ತಿಳುವಳಿಕೆ ಮಟ್ಟಿಗೆ ನವೆಂಬರ್ ತಿಂಗಳ ಮಟ್ಟ ಎಲ್ಲ ವರ್ಗದ ರೈತರಿಗೆ ಪೇಮೆಂಟ್ ಆಗಿದೆ, ಅಲ್ಲಿಂದ ಈ ಕಡೆ ಪೇಮೆಂಟ್ ಆಗಿಲ್ಲ ಅಂತ ಮಾಹಿತಿ ಇದೆ. ಅಲ್ಲ, ಸರ್ಕಾರ ಏನಂತ ರೀಸನ್ ಕೊಡ್ತಾ ಇದೆ? ಏನಾದ್ರು ಹೇಳ್ತಾ ಇದೆಯಾ ಸರ್ಕಾರ? ಸರ್ ಅದನ್ನೇನು ಡಿವಿಷನ್ ಕೇಳಿಲ್ಲ ಸರ್. ಒಟ್ಟು ಅಲ್ಲಿ ಅನುದಾನ ಹೆಂಗ ಇದಾಗತ್ತಲ್ಲ ಆ ರೀತಿ ಬಂದಂಗ್ ಮಾಡ್ತಾ ಇರ್ತಾರೆ ಸರ್ ಅವರು. ಓಕೆ ಮಂಜನಗೌಡ ಅವರೇ, ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು ಅಷ್ಟೇ, ನೀವು ಈ ಮತ್ತೊಂದು ಪತ್ರ ಬರೀರಿ.
ಬೇಕಿದ್ರೆ ದಿನ ದಿನ ಪತ್ರ ಬರೆದ್ರು ಪರವಾಗಿಲ್ಲ, ಆ ರೈತರಿಗೆ ಏನ್ ದುಡ್ಡು ಸಂದಾಯ ಆಗ್ಬೇಕು ನೋಡಿ, ಆದಷ್ಟು ಬೇಗ ಸಂದಾಯ ಆಗ್ಲಿ ಅಷ್ಟೇ. ಯಾಕಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಸುಮಾರು 750 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ನಿಮ್ಮ ಇಲಾಖೆಯಲ್ಲಿ, ನಿಮ್ಮ ಅಂಡರ್ ಅಲ್ಲಿ ಸುಮಾರು ಒಂದು 6.37 ಕೋಟಿ ರೂಪಾಯಿ ಏನೋ ಬಾಕಿ ಇದೆ. ಹಾಗಾಗಿ ಆದಷ್ಟು ನೀವು ಪತ್ರವನ್ನು ಬರೀರಿ ಅಷ್ಟೇ, ನಾವಷ್ಟೇ ಕೇಳ್ಕೊಳ್ತಾ ಇರೋದು ನಿಮ್ಮ ಹತ್ರ. ಸರ್ ಹಾ ಹೇಳಿ ಸರ್, ನಿಮಗೆ ಕರೆಕ್ಟ್ ಆಗಿ ಅಂಕಿ ಸಂಖ್ಯೆ ಬೇಕಂದ್ರೆ ನಾನೀಗ ನಮ್ಮ MD ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೇನೆ ಸರ್. ಓಕೆ 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 ಹೇಳಿ. ಥ್ಯಾಂಕ್ ಯು ಸಂಪರ್ಕಕ್ಕೆ ಬಂದ್ರೆ. ಥ್ಯಾಂಕ್ ಯು.